ಇದು ಸುಮಾರು ಕಡೆ ಕೇಳ್ತಾರೆ. ಇಂಟರ್ಸೆಕ್ಷನ್ ಆಫ್ ಟೂ ಎಲಿಮೆಂಟ್ಸ್ ಆಫ್ ಫ್ರಮ್ ಟು ಇಂಟೀಜರ್ ಅರೇ. ಅಂದರೆ ನಿಮ್ಗೆ 2 ಇಂಟೀಜರ್ ಅರೇ ಕೊಟ್ಟಾರ, ಅವು ಎರಡೂ ನಡು ಏನು ಕಾಮನ್ ಎಲಿಮೆಂಟ್ಸ್ ಅದಾವೆ ಅಂತಂದು ನೀವೇನು ಮೊದಲು ಬರ್ದಿರಲ್ಲ ಅದರದ್ದು ಸೇಮ್ ವರ್ಷನ ಅಲ್ಲಿ ಒಂದು ಅರೇ ಇತ್ತು, ಇದ್ರೊಳಗೆ 2 ಅದಾವೆ. ನಿಮಗೆ ಇದ್ರ ಬಗ್ಗೆ ಸುಮಾರು ಕಡೆನೂ ನಾ ಹೇಳೇನಿ. ಈಗ ಏನಂದ್ರೆ ನೀವು ಇನ್ಸ್ಟಾಗ್ರಾಮ್ನಾಗ ಫೇಸ್ಬುಕ್ನಾಗ ಇನ್ನೊಬ್ಬರು ಪ್ರೊಫೈಲ್ಗೆ ಹೋಗ್ತಿರಲ್ಲ, ಆ ಪ್ರೊಫೈಲ್ಗೆ ಹೋದಾಗ ಕಾಮನ್ ಫ್ರೆಂಡ್ಸ್ ಅಂತ ಹೇಳ್ತೀವಿ ನಾವು. ನಿಮ್ಮ ಮತ್ತು ಅವ್ರ ನಡು ಏನು ಕಾಮನ್ ಫ್ರೆಂಡ್ಸ್ ಅದಾರ. ಸೊ ಅದಕ್ಕೆಲ್ಲ ಈ ಥರ ಲಾಜಿಕ್ ಯೂಸ್ ಮಾಡ್ತಾರೆ. ಅಂದರೆ 2 ಲಿಸ್ಟ್ ಇದ್ದಾಗ 2 ಅರೇ ಇದ್ದಾಗ ಅವು ಎರಡೂ ನಡು ಕಾಮನ್ ಎಲಿಮೆಂಟ್ಸ್ ಏನದಾವು ಅದನ್ನು ಕಂಡುಹಿಡಿಯೋದು. ಓಕೆ, ಸೊ ಇದ್ರದ್ದು ಇದು ನಮ್ಮದು 17th ಪ್ರೋಗ್ರಾಮ. ಸೊ ನಿಮಗೆ ಇಲ್ಲಿ ಇನ್ಪುಟ್ಗೆ ಏನಂದ್ರೆ 2 ಅರೇ, 2 ಇಂಟೀಜರ್ ಅರೇ ಕೊಡ್ತಾರೆ ಇನ್ಪುಟ್ಗೆ. ನೀವೇನು ರಿಟರ್ನ್ ಮಾಡಾಕ್ತಿಲ್ಲ, ಯು ಆರ್ ಜಸ್ಟ್ ಗಿವಿಂಗ್ ಅ ವೈಡ್ ಆ್ಯಂಡ್ ಯು ಆರ್ ಹಿಯರ್ ರಿಟರ್ನಿಂಗ್ ದ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್. ಸೊ ನಿಮ್ದು ಅರೇನು ಇಲ್ಲಿ ಏನೈತಿ, ಒಂದು ಇಂಟೀಜರ್ ಅರೇನ ಇದೆ. ಅಂದರೆ ಇದನ್ನು ನೀವು ಪ್ರಿಂಟ್ ಮಾಡಾಕ್ತೀರಿ, ಡಿಸ್ಟಿಂಕ್ಟ್ ಎಲಿಮೆಂಟ್ಸನ್ನು ಪ್ರಿಂಟ್ ಮಾಡಾಕ್ತಾರೆ. ಓಕೆ, ಆದ್ರೆ ಪೈಥಾನ್ದೊಳಗೆ ಏನಂತಂದ್ರೆ ನೀವು ಲಿಸ್ಟ್ ಅಂತ ಆ ಥರ ಒಂದು ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡಿದ್ರಿ ಅಂದ್ರೆ ಇದನ್ನು ನೀವು ರಿಟರ್ನು ಮಾಡ್ಬೋದು. ವೈಡ್ ಬೇಕಂತಿಲ್ಲ, ಇದನ್ನು ಬೇಕಿದ್ರೆ ರಿಟರ್ನ್ ಮಾಡೋ ಥರನೂ ನೀವೇನು ಮಾಡ್ಬೋದು, ಪೈಥಾನ್ದೊಳಗೆ ಈಸಿಯಾಗಿ ಬರಿಬೋದು. ಓಕೆ, ಆ ಥರ ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿ ಇದು 2 ವೇರಿಯೇಷನ್ಸ್ ನೋಡೋಣಂತ ಅದರೊಳಗೆ ಕೋಡ್ದೊಳಗೆ. ಸೊ ಈಗ ಇದನ್ನು ಲಾಜಿಕಲಿ ಆಯಿತಾ, ಇಂಟರ್ಸೆಕ್ಷನ್ ಅಂದರೆ ಏನು, ನಿಮ್ಮ ಹತ್ರ 2 ಅರೇ ಅದಾವೆ. ಸೊ ಈಗ ಇಲ್ಲೊಂದು ಅರೇ ಐತಿ, ಇದ್ರೊಳಗೆ ಏನು 1 4 8 9 ಇವಿಷ್ಟು ಎಲಿಮೆಂಟ್ಸ್ ಅದಾವೆ. ಆಮೇಲೆ ಇನ್ನೊಂದು ಅರೇ ತೊಗೊಂಡಿರಿ, ಈ ಅರೇ ಒಳಗೆ ಏನು 2 1 9 6. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ನೀವೀಗ ಪ್ರತಿಯೊಂದು ಎಲಿಮೆಂಟನ್ನು ಇನ್ನೊಂದು ಎಲಿಮೆಂಟ್ ಇಲ್ಲೇನು ಅರೇದಾಗ ಅದಲ್ಲ ಇದ್ರ ಜೊತೆ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿ ಇದು ಮ್ಯಾಚ್ ಆಯ್ತಪ್ಪ, ಈ ಮ್ಯಾಚ್ ಆಗಿದ್ದನ್ನು ನೀವು ಇನ್ನೊಂದು ಡೇಟಾ ಸ್ಟ್ರಕ್ಚರ್ನಾಗ ಮೇಂಟೈನ್ ಮಾಡ್ಬೋದು. ಆಯಿತಾ, ಇನ್ನೊಂದು ಲಿಸ್ಟ್ ಅಥವಾ ಏನಾರು ಕ್ರಿಯೇಟ್ ಮಾಡಿ ಅದರೊಳಗೆ ಆ್ಯಡ್ ಮಾಡ್ಬೋದು. ಪೈಥಾನ್ದೊಳಗೆ ಇದು ಈಸಿ ಐತಿ ಭಾಳ. ನಿಮಗೆ ಬಿಲ್ಟಿನ್ ಡೇಟಾ ಸ್ಟ್ರಕ್ಚರ್ ಸಿಗುತ್ತೆ ಲಿಸ್ಟ್, ಅದನ್ನು ತೊಗೊಂಡು ಅದಕ್ಕೆ ಡೈರೆಕ್ಟ್ ಆ್ಯಡ್ ಮಾಡಿ ಇಡ್ಬೋದು. ಅದಾದಮೇಲೆ ನೆಕ್ಸ್ಟ್ 4 ತೊಗೋರಿ. 4ನ ಏನು ಮಾಡಿರಿ, ಇದ್ರ ಎಲ್ಲರ ಜೊತೆ ಕಂಪೇರ್ ಮಾಡಿರಿ. ಸೊ 4 ಎಲ್ಲೂ ಸಿಗಲಿಲ್ಲ. ನೆಕ್ಸ್ಟ್ ಯಾವುದು 8. ಸೊ 8 ಏನು ಮಾಡಿರಿ, ಎಲ್ಲರ ಜೊತೆ ಈ ಥರ ಕಂಪೇರ್ ಮಾಡಿರಿ. ಹಾಂ, ಸೊ ಇಲ್ಲಿ 8 ಸಿಗಲಿಲ್ಲ. ಆಮೇಲೆ ಫೈನಲಿ 9 ತೊಗೊಂಡಾಗ 9 ಇಲ್ಲಿ ಸಿಕ್ತು. ಸೊ ಆ 9 ಈ ಲಿಸ್ಟಿಗೆ ಆ್ಯಡ್ ಮಾಡಿರಿ. ಇಷ್ಟು ಆ್ಯಡ್ ಮಾಡಾದ್ಮ್ಯಾಗ ನೀವು ಲಾಸ್ಟಿಗೆ ನಿಮ್ಮದು ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಅಂದ್ರೆ ಕಾಮನ್ ಎಲಿಮೆಂಟ್ಸ್ ಎರಡೂದ್ರೊಳಗೆ ಏನದಾವಲ್ಲ ಆ ಕಾಮನ್ ಎಲಿಮೆಂಟ್ಸ್ 1 ಮತ್ತು 9 ಅಂತ ನೀವು ಏನು ಮಾಡ್ಬೋದು, ರಿಟರ್ನ್ ಮಾಡ್ಬೋದು ಫಂಕ್ಷನಿಂದ, ಅಥವಾ ಅದನ್ನು ಅಲ್ಲಿ ಪ್ರಿಂಟ್ ಮಾಡ್ಬೋದು. ಸೊ ಈ ಥರ ಒಂದು ಎಲಿಮೆಂಟ್ ಅರೇ ತೊಗೊಂಡು ಇನ್ನೆಲ್ಲ ಉಳಿದಿದ್ದ ಎಲಿಮೆಂಟ್ ಜೊತೆ ಕಂಪೇರ್ ಮಾಡೋಕೆ ಇದನ್ನು ಒಂದು ಪ್ರೋಗ್ರಾಮ್ ಬರೆಯೋಣಂತ. ಆಮೇಲೆ ಬೇಕಿದ್ರೆ ಇದರೊಳಗೆ ಸಮ್ ಅಡ್ವಾನ್ಸ್ ಡೇಟಾ ಸ್ಟ್ರಕ್ಚರ್ಸ್ ಅದಾವೆ, ಅದನ್ನು ಯೂಸ್ ಮಾಡಿನೂ ನಾವು ಈ ಥರ ಬರಿಬೋದು. ಸೊ ಇದ್ರೊಳಗೆ ನಾವೇನಂದ್ರೆ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಅಲ್ಲ, ಕಾಮನ್ ಅಂದರೆ ಇದರಲ್ಲೂ ಇದರಲ್ಲೂ ಇರುವಂಥ ಎಲಿಮೆಂಟ್ಸನ್ನು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಇಲ್ಲಿ ಬರೆಯಾಕ್ತೀವಿ. ಓಕೆ, ದಟ್ ಈಸ್ ದಿಸ್ ಪ್ರೋಗ್ರಾಮ್. ಫಂಕ್ಷನ್ ಟು ಪ್ರಿಂಟ್ ಇಂಟರ್ಸೆಕ್ಷನ್ ಆರ್ ಕಾಮನ್ ಎಲಿಮೆಂಟ್ಸ್ ಆಫ್ 2 ಇಂಟೀಜರ್ಸ್. ಓಕೆ, ಇದು ಅದರಂಗೆ ಐತಿ, ಒಂದು ಸ್ವಲ್ಪ ವೇರಿಯೇಷನ್ ಅಷ್ಟೇ ಐತಿ. ಸೊ ದಿಸ್ ಇಸ್ ಪ್ರೋಗ್ರಾಮ್ ನಂಬರ್ 17. ಪ್ರಿಂಟ್ ಕಾಮನ್ ಎಲಿಮೆಂಟ್ಸ್ input 1 input 2. ಓಕೆ, ಅವು ಎರಡೂದ್ರೊಳಗೆ ಕಾಮನ್ ಇದ್ದದ್ದು ಪ್ರಿಂಟ್ ಮಾಡಬೇಕು. ಸೊ ಕಾಮನ್ ಇದ್ದದ್ದು ಹುಡುಕ್ಬೇಕಂದ್ರೆ ಏನು, ಮತ್ತು ಅಗೇನ್ ಈಸ್ ಇಟ್ ದೇರ್ ಕಾಮನ್ಲಿ ಬಿಟ್ವೀನ್ ದೀಸ್ 2 ಅಂತ ಹುಡುಕಿ ಅದನ್ನು ಪ್ರಿಂಟ್ ಮಾಡಬೇಕು. ರೈಟ್, ಸೊ ಲೆಟ್ಸ್ ಡೂ ದ ಸೇಮ್ ಥಿಂಗ್. ಸೊ ನಿಮಗೆ ಇಲ್ಲಿ ಅಗೇನ್ ಸೇಮ್ ಏನು ಬೇಕು, ಫಾರ್ ಲೂಪ್ ಬೇಕು ಇದಕ್ಕೆ. ಸೊ ಫಾರ್ ಲೂಪ್ ಹೆಂಗೆ ಬೇಕಂದ್ರೆ ದ ಸೇಮ್ ಥಿಂಗ್, ಏನಂದ್ರೆ ರೀಡ್ ಇಂಡೆಕ್ಸ್
ಅಲ್ಲಿ ನೀವು ಸೇಮ್ ಅರೇದಾಗ ಮಾಡಿದರೆ ಇಲ್ಲಿ ಬೇರೆದ್ರ ಮಾಡತ್ತೀರಿ. ದ್ಯಾಟ್ ಈಸ್ ವಾಟ್ ಈಸ್ ದ ಡಿಫ್ರೆನ್ಸ್. ಓಕೆ, ರೀಡ್ ಇಂಡೆಕ್ಸ್ ರೇಂಜ್ ಫಂಕ್ಷನ್ ಎಲ್ಲಿಂದ 0ದಿಂದ ಆಮೇಲೆ ಲೆಂತ್ ಆಫ್ ಇನ್ಪುಟ್ 1 ಆ್ಯಂಡ್ ಕಾಮ 1 ಇನ್ಕ್ರಿಮೆಂಟ್. ಇದು ರೀಡ್ ಇಂಡೆಕ್ಸ್ ಆಯಿತು. ಈಗ ಇಲ್ಲಿ ಬೂಲಿಯನ್ ಈಸ್ ಫೌಂಡ್ ಇಸ್ ಈಕ್ವಲ್ ಟು ಫಾಲ್ಸ್. ಓಕೆ, ಫಾರ್ ರೀಡ್ ಇಂಡೆಕ್ಸ್ in range this is found is equal to false. ಇಲ್ಲಿ ನೆಕ್ಸ್ಟ್ ಫಾರ್ ಲೂಪ್ ಏನೋ ಫಾರ್ ಕಂಪೇರ್ ಇಂಡೆಕ್ಸ್ ಇನ್ ರೇಂಜ್, ಅಗೇನ್ ಸೇಮ್ ಥಿಂಗ್. ಇಷ್ಟ ಏನೋ ಇಲ್ಲಿ ಇದು ಚೇಂಜ್ ಆಗುತ್ತೆ. ಇನ್ಪುಟ್ 1 ಬದಲು ಯು ಹ್ಯಾವ್ ಟು ಡೂ ಇಟ್ ವಿತ್ ಇನ್ಪುಟ್ 2. ಓಕೆ, ಆಮೇಲೆ ಆರ್ ಎಲ್ಸ್ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ರೀಡ್ ಇಂಡೆಕ್ಸ್ಗಿಂತ ಬೆಟರ್ ಟು ಕಾಲ್ ಇಟ್ ಇನ್ಪುಟ್ 1 ಇಂಡೆಕ್ಸ್ ಆ್ಯಂಡ್ ಇನ್ಪುಟ್ 2 ಇಂಡೆಕ್ಸ್. ನಿಮ್ಗೆ ಕನ್ಫ್ಯೂಷನ್ ಇರೋಂಗಿಲ್ಲ ಅವಾಗ. ಓಕೆ, 2 ಇನ್ಪುಟ್ ಅದಾವೆ. ಆ 2 ಇನ್ಪುಟ್ಟದ್ದು ಇಟ್ ಕುಡ್ ಬಿ ಫ್ರೆಂಡ್ 1 ಫ್ರೆಂಡ್ 2 ರೈಟ್. ಈಗ ಕಾಮನ್ ಫ್ರೆಂಡ್ಸ್ ಅಂತ ಹೇಳಿದ್ನಲ್ಲ, ಏನಂದರೆ ನೀವು ಇನ್ಸ್ಟಾಗ್ರಾಮ್ದಾಗ ಅಥವಾ ಲಿಂಕ್ಡ್ಇನ್ದಾಗ ನೀವು ಅಲ್ಲಿ ಅವ್ರ ಪೇಜ್ಗೆ ಹೋದ್ರೆ ಅಂದ್ರೆ ದೀಸ್ ಆರ್ ದ ಕಾಮನ್ ಫ್ರೆಂಡ್ಸ್, ಮ್ಯೂಚುವಲ್ ಫ್ರೆಂಡ್ಸ್ ಅಂತ ಹೇಳುತ್ತದೆ. ಅಲ್ಲೇನಂದ್ರೆ ನಿಮ್ದು ಫ್ರೆಂಡ್ ಲಿಸ್ಟ್ ಐ ಡಿ ಇರ್ತೈತಿ, ಅವ್ರ ಫ್ರೆಂಡ್ ಲಿಸ್ಟ್ ಐ ಡಿ ಇರುತ್ತೆ. ಅವು ಎರಡೂದ್ರೊಳಗೆ ಏನು ಕಾಮನ್ ಐತಲ್ಲ ಅದನ್ನು ಇದ್ರೊಳಗೆ ಅಲ್ಲಿ ತೋರಿಸ್ತಾರೆ ನಿಮಗೆ. ಸೊ ಇಟ್ ಈಸ್ ಸೇಮ್ ಸಿಮಿಲರ್ ಕೈಂಡ್ ಆಫ್ ಅಲ್ಗೋರಿದಮ್. ಅಲ್ಲೇನಂದ್ರೆ ಸ್ಕೇಲ್ ದೊಡ್ಡದಿರೋದ್ರಿಂದ ಮೋರ್ ಅಡ್ವಾನ್ಸ್ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ. ಬಟ್ ಸ್ಕೇಲ್ ಸಣ್ಣದಿತ್ತಂದ್ರೆ ಹೆಚ್ಚು ಕಡಿಮೆ ಇದೇ ಥರ ಮಾಡ್ಬೇಕು ನೀವು. ಅನ್ಆಪ್ಟಿಮೈಸ್ಡ್ ಕೋಡ್, ಆಪ್ಟಿಮೈಸ್ಡ್ ಕೋಡ್ ಒಳಗೆ ದೇರ್ ಆರ್ ಅಡ್ವಾನ್ಸ್ ಡೇಟಾ ಸ್ಟ್ರಕ್ಚರ್ಸ್, ಡಿಕ್ಷನರಿ, ಹ್ಯಾಶ್ ಮ್ಯಾಪ್, ಹ್ಯಾಶ್ ಸೆಟ್ ಅಂತೆಲ್ಲ ಇರ್ತಾವೆ. ಅದನ್ನು ಯೂಸ್ ಮಾಡಿದ್ರೆ ಅಂದ್ರೆ ಇನ್ನೂ ಫಾಸ್ಟಾಗಿ ವರ್ಕ್ ಆಗುತ್ತೆ ಕೋಡ್. ದಿಸ್ ಈಸ್ ಎನಿವೇ ಅವರ್ ವರ್ಕ್ಶಾಪ್ ಈಸ್ ಮೇನ್ಲಿ ನಾಟ್ ಫಾರ್ ರೈಟಿಂಗ್ ಫಾಸ್ಟ್ ಕೋಡ್. ಇದೇನು ಈ ವರ್ಕ್ಶಾಪ್ ಐತಲ್ಲ, ಇಟ್ ಈಸ್ ಫಾರ್ ಲರ್ನಿಂಗ್ ಟು ರೈಟ್ ಕೋಡ್. ನೀವಿನ್ನೂ ಎಲ್ಲದ್ರಿ ಲರ್ನಿಂಗ್ ಟು ರೈಟ್ ಕೋಡ್ನಾಗ ಅದರಿ. From there, next module you get into professional coding. From there you get into running optimized code. Performance, memory optimize ಮಾಡಿ ಬರೆಯಕ್ಕೆ ಕಲಿತೀರಿ, ರೈಟ್. ಸೊ ದೈ ವಿಲ್ ಗೋ ಥ್ರೂ ದಟ್ 3 phase ಜರ್ನಿ. ಸೊ ಇನ್ಪುಟ್ 1 ಇಂಡೆಕ್ಸ್ ಆಯ್ತಾ, ಇನ್ಪುಟ್ 2 ಇಂಡೆಕ್ಸ್ ಆಯ್ತಾ, ಆ್ಯಂಡ್ ಈಗ ಇದ್ರೊಳಗೆ ಕಂಪೇರ್ ಮಾಡಬೇಕು. ಅದೇನಾರ ಸಿಕ್ತಪ್ಪ ಅಂದ್ರೆ ಆವಾಗಷ್ಟು ಅದನ್ನು ಪ್ರಿಂಟ್ ಮಾಡಬೇಕು. ಓಕೆ, ಸೊ ಹಿಯರ್ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ if input 1 index is equal to input 2 index, ಇದೆರಡು ಸೇಮ್ ಇತ್ತಂದ್ರೆ ನೀವೇನು ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಕಂಟಿನ್ಯೂ ಮಾಡಿರಿ. ನೆಕ್ಸ್ಟ್ ಅದು ಇಲ್ಲಪ್ಪ ಅಂತಂದ್ರೆ ದೆನ್ ಯು ಹ್ಯಾವ್ ಟು ಚೆಕ್ ಇನ್ಪುಟ್ 1ದು ಇನ್ಪುಟ್ ನಾವು ರೈಟ್ ನೋ ಯು ಆರ್ ಯೂಸಿಂಗ್ ಇನ್ಪುಟ್ 1 ಇಂಡೆಕ್ಸ್ ಅಲ್ಲ ಫಾರ್ ಇನ್ಪುಟ್ 1. ಅದೇ ರೀತಿ ಇನ್ಪುಟ್ 2ಗೆ ಈ ಥರ ಕಾಪಿ ಪೇಸ್ಟ್ ಮಾಡುವಾಗ ಕೇರ್ಫುಲ್ ಇರಬೇಕಾ. ಯಾಕಂದ್ರೆ ಏನಾಗ್ತೈತಿ, ಕಾಪಿ ಪೇಸ್ಟ್ ಮಾಡುವಾಗ ಆ ಸಂಖ್ಯೆನ ಅಪ್ಡೇಟ್ ಮಾಡಲಿಲ್ಲ ಅಂತ ತಿಳ್ಕೊರಿ, ಲಾಜಿಕ್ ಹೋಗ್ಬಿಡ್ತದೆ. ಸೊ ಇದಕ್ಕೇನು ಫರ್ಕ್ ಇತ್ತು, ಬರೀ 1 2 ಅಂತ ಅಷ್ಟೇ ಆಯ್ತು. ಸೊ ನಾನು ಏನು ಮಾಡಿದ್ನಿ, ಕಾಪಿ ಪೇಸ್ಟ್ ಮಾಡಿದ್ನಿ. ಬಟ್ ಭಾಳಷ್ಟು ಮಂದಿ ಸಾಫ್ಟ್ವೇರ್ ಡೆವಲಪರ್ಸ್ ಬಗ್ಸ್ ಬರೋದೇ ಇಲ್ಲೇ. ಕಾಪಿ ಪೇಸ್ಟ್ ಮಾಡ್ತಿರ್ತಾರೆ, ಯಾರು ಬಂದು ಮಾತಾಡ್ಸ್ಬಿಡ್ತಾರೆ ಅವ್ರಿಗೆ ಡೆಸ್ಕ್ನಾಗ. ಅದೇನಾಯಿತು ಇದೇನೇನಾಯಿತು, ಅಥವಾ ಅವ್ರ ಮ್ಯಾನೇಜರ್ ಬಂದು ಏನಾರು ಸ್ಟೇಟಸ್ ಕೇಳ್ತಿರ್ತಾರೆ. ಅಷ್ಟ್ರಾಗ ಹೊಳ್ಳಿ ಕೋಡಿಂಗ್ ಬರೋಗುಡ್ದ ಆ ಸಂಖ್ಯೆ ಅಪ್ಡೇಟ್ ಮಾಡ್ಕೋಬೇಕು ಅಂದಿರ್ತಾರಲ್ಲ, ಅದನ್ನು ಮರ್ತು ಬಿಡ್ತಾರೆ. ಅದು ಹಂಗೆ ಉಳಿತೈತಿ ಆ್ಯಂಡ್ ಇಟ್ ವಿಲ್ ಕಾಸ್ ಬಗ್ಸ್ ಆ್ಯಂಡ್ ಇಶ್ಯೂಸ್. ಈ ಥರ ಆಗುತ್ತೆ. ಸೊ ಇನ್ಪುಟ್ 1 ಇನ್ಪುಟ್ 2 ಓಕೆ, ಇದು ಎರಡು ಈಕ್ವಲ್ ಇತ್ತಪ್ಪ ಅಂದ್ರೆ ಇದು ಏನಂದ್ರೆ ಕಾಮನ್ ಐತಿ ಅಂದಂಗೆ. ಸೊ ಅವಾಗ ಇಲ್ಲಿ ಏನು ಮಾಡಿರಿ, ಈಸ್ ಫೌಂಡ್ ಇಸ್ ಈಕ್ವಲ್ ಟು ಟ್ರೂ ಆ್ಯಂಡ್ ಯು ಕ್ಯಾನ್ ಬ್ರೇಕ್ ದ ಲೂಪ್. ಇಲ್ಲೇ ಲೂಪ್ ಬ್ರೇಕ್ ಮಾಡಿಬಿಡ್ರಿ. ಸೊ ಇದು ಒಳಗಿನ ಫಾರ್ ಲೂಪ್ ಆಯ್ತಲ್ಲ. ಈಗ ಇಲ್ಲಿ ಏನು ಮಾಡಿರಿ, ಈಸ್ ಫೌಂಡ್ ಇತ್ತಪ್ಪ ಅಂದ್ರೆ ಅದು ಸಿಕ್ತು ಅಂದ್ರೆ ಪ್ರಿಂಟ್ ಮಾಡಿರಿ. ಪ್ರಿಂಟ್ ಏನು ಪ್ರಿಂಟ್ ಮಾಡ್ತೀರಿ ಅವಾಗ, ಇನ್ಪುಟ್ 1 ಇದು, ಬಿಕಾಸ್ ದಿಸ್ ಈಸ್ ಯುವರ್ ಸೋರ್ಸ್, ನೀವು ಇಲ್ಲಿಂದ ರೀಡ್ ಮಾಡತ್ತೀರಿ. ಸೊ ಇದನ್ನ ಪ್ರಿಂಟ್ ಮಾಡಿರಿ ಈ ಥರ. ಓಕೆ, ನೀವು ಅದನ್ನು ಹುಡುಕ್ತಿದ್ದೀರಿ, ಆ ಇಂಡೆಕ್ಸ್ ಬಿಟ್ಟು ಬೇರೆ ಎಲ್ಲರ ಕಡೆ ಐತೆ ಅಂತ ಹುಡುಕ್ತಿದ್ದೀರಿ. ಅದು ಸಿಕ್ತಂದ್ರೆ ಲೂಪ್ ಬ್ರೇಕ್ ಮಾಡಿರಿ. ಸಿಗಲಿಲ್ಲ ಅಂದ್ರೆ ಏನಾಗ್ತೈತಿ, ಫುಲ್ ರನ್ ಆಗುತ್ತೆ ಎಂಡ್ ಮಟ್ಟ, ಸಿಗಂಗೇನೇ ಇಲ್ಲ ಅದಕ್ಕೆ. ಅವಾಗಿದು ಈಸ್ ಫೌಂಡ್ ಅನ್ನೋದು ಏನಿರ್ತೈತಿ, ಫಾಲ್ಸನೇ ಇರ್ತೈತೆ. ಅದು ಟ್ರೂ ಆಗಂಗೇನೇ ಇಲ್ಲ. ಸೊ ಅದು ಟ್ರೂ ಆಗಿಲ್ಲ ಅಂದ್ರೆ ನೀವು ಇಲ್ಲಿ ಪ್ರಿಂಟ್ ಮಾಡೋಂಗಿಲ್ಲ. ಸೊ ಇಲ್ಲಿ ಇಫ್ ಈಸ್ ಫೌಂಡ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಈಕ್ವಲ್ ಟು ಇಫ್ ಈಸ್ ಫೌಂಡ್ ಈಸ್ ಈಕ್ವಲ್ ಟು ಟ್ರೂ. ಇದು ಹಿಂಗಿದ್ದಂಗೆ. ಇದನ್ನು ಹಿಂಗೆ ಬರೆಯೋ ಬದಲಿ ಯು ವಿಲ್ ಜಸ್ಟ್ ಸೇ ದಟ್ ಈಸ್ ಫೌಂಡ್ ಇಷ್ಟ.
ಇಫ್ ಈಸ್ ಫೌಂಡ್. ಅದು ಬರೆದ್ರು ಒಂದ, ಇದು ಬರೆದ್ರು ಒಂದ, ಬೋತ್ ಆರ್ ಸೇಮ್. ಈಗ ಇದನ್ನು ಇನ್ವೋಕ್ ಮಾಡೋಣಂತ. ನೆಕ್ಸ್ಟ್ ಇನ್ಪುಟ್ಟು ಇಲ್ಲೊಂದು ಸ್ವಲ್ಪ ಬೇರೆ ನಂಬರ್ ಹಾಕೋಣಂತ. ಓಕೆ, ನೆಕ್ಸ್ಟ್ ಈಗ we have to call this function print common elements. Input 1 and input 2. Okay, ಏನು ಮಾಡಿದ್ವಿ ಈಗ? ಇದು ಇನ್ವೊಕೇಶನ್ ಫಂಕ್ಷನ್. ಇನ್ಪುಟ್ 1 ಇನ್ಪುಟ್ 2 ಅಂತ ಎರಡು ಕ್ರಿಯೇಟ್ ಮಾಡಿವಿ. ಕಾಮನ್ ಎಲಿಮೆಂಟ್ಸ್ ಏನದಾವ ಇದ್ರಾಗ? 1 ಕಾಮನ್ ಐತಿ, 3 ಕಾಮನ್ ಐತಿ. ಓಕೆ, ನೋಡೋಣ. ವಿಲ್ ಗೆಟ್ ದ ಔಟ್ಪುಟ್ ಆರ್ ನೋ. One is common and 3 is common. ಓಕೆ, ಇಂಟ್ರೆಸ್ಟಿಂಗ್. ಬರ್ತಿಲ್ಲ, ನೋಡೋಣ. ಡಿಬಗ್ ಮಾಡಿ ನೋಡ್ರಿ. ನಾವು ಯಾವ್ದು ಅಗ್ದಿ ಈಸಿ ಐತೆ ಅಂತೀವಲ್ಲ ಒಂದ್ಸರಿ ಹಿಂಗಾಗತ್ತೆ, ಕೈ ಕೊಡುತ್ತೆ. 1 2 3 4 ಇದು ಕರೆಕ್ಟ್ ಐತಿ. ಇಲ್ಲಿ ಒಳಗೆ ಹೋದ್ವಿ. ಸೊ ಇನ್ಪುಟ್ 1 ಲೆಂತ್, ಇನ್ಪುಟ್ 2 ಲೆಂತ್ ತೊಗೊಳತ್ತೀವಿ. ಓಕೆ, ನೆಕ್ಸ್ಟ್ ಈಸ್ ಫೌಂಡ್ ಫಾಲ್ಸ್ ಇದೆ. ಈಗ ನೋಡ್ರಿ, ಇಲ್ಲಿ ಏನದಾವ ಇವೆಲ್ಲ ವಾಚ್ಗಳು ಚೇಂಜ್ ಮಾಡಿರಿ. ಓಕೆ, ಸೊ ಇನ್ಪುಟ್ 1 ಇಂಡೆಕ್ಸ್ 1 ಒಂದನೇ ಸಂಖ್ಯೆ 1, ಇನ್ಪುಟ್ 2 ಇಂಡೆಕ್ಸ್ 2, ಆಮೇಲೆ ಇದು ಬೂಲಿಯನ್ ಈಸ್ ಫೌಂಡ್. ಈಗ ಸದ್ದ ಫಾಲ್ಸ್ ಅದ. ಸೊ ಇಲ್ಲಿ ಏನೈತಿ ಈಗ? ಫಸ್ಟ್ ಎರಡು ಇಂಡೆಕ್ಸ್. ಓಕೆ, ಇಲ್ಲಿ ನೋಡ್ರಿ ಏನು ಮಿಸ್ಟೇಕ್ ಮಾಡಿದ್ನಿ ಹೇಳ್ರಿ. ಅದು ಇಂಡೆಕ್ಸ್ 1 ಇದ್ದಾಗ ಕಂಪೇರ್ ಮಾಡೋದಿತ್ತಲ್ಲ, ಆ ಲಾಜಿಕ್ ಎಲ್ಲಿ ಅಂದ್ರೆ ಬರೀ ಇದಕ್ಕಷ್ಟ ಬೇಕದು. ಸೇಮ್ ಅರೇದಾಗ ಹುಡುಕುವಾಗ ಅಷ್ಟೇ ಬೇಕು. ನಾ ಏನು ಮಾಡಿದ್ನಿ, ಅದ ಮೈಂಡ್ದಾಗ ಈಗ ಏನಾಗಿತ್ತು, ಈಗ ಸದ್ದ ಇದಕ್ಕೆ ಕೋಡ್ ಬರ್ದಿದ್ನಲ್ಲ, ಅದ ಪ್ಯಾಟ್ರನ್ ಇತ್ತು. ಅದ ಪ್ಯಾಟ್ರನ್ ಇದ್ದದಕ್ಕೆ ಅದು ಇಂಡೆಕ್ಸ್ ಸೇಮ್ ಇದ್ರೆ ಮಾಡಬೇಡ ಅಂತ ಹೇಳಿದ್ನೆ. ಇಲ್ಲಿ ನಮ್ಮ ಇನ್ಪುಟ್ನಾಗ ಏನಾಗೈತೆ ಅಂದ್ರೆ 1 1 ಸೇಮ್ ಇಂಡೆಕ್ಸ್ಗೆ ಅದಾವ, 3 3 ಸೇಮ್ ಇಂಡೆಕ್ಸ್ಗೆ ಅದಾವ. ಸೊ ಆಟೋಮೆಟಿಕ್ಲಿ ಅದನ್ನು ಕಂಪೇರ್ ಮಾಡಿಲ್ಲ ಅದು. ಸೊ ದಿಸ್ ವಾಸ್ ಅ ಮಿಸ್ಟೇಕ್. ಈಗ ಏನಂದ್ರೆ ನಮಗೆ ಈ ಇಫ್ ಕಂಡೀಷನ್ ಇಲ್ಲಿ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಅದು ಸೇಮ್ ಅರೇದಾಗ ಹುಡುಕುವಾಗ ಅಷ್ಟೇ ಬೇಕು. ಬೇರೆ ಬೇರೆ ಅರೇ ಇದ್ದಾಗ ಅದು ಯಾಕೆ, ಅದೇನು ಡಸಂಟ್ ಮ್ಯಾಟ್ರ್. ಇಂಡೆಕ್ಸ್ ಎಲ್ಲರೂ ಇರುತ್ತೆ, ಯಾಕೆ ನಿಮಗೇನು ಫರ್ಕ್ ಬೀಳೋದು. ಸೊ ನಾವು ದಿಸ್ ಕೋಡ್ ವಿಲ್ ವರ್ಕ್. ಓಕೆ, ಸೊ ಈ ರೀತಿ ಆಗುತ್ತೆ. ಸೊ ನಿಮಗೆ ಡಿಬಗ್ ಮಾಡಿ ಈ ಥರ ವ್ಯಾಲ್ಯೂ ಸೆಟ್ ಮಾಡಿದಾಗ ಈಸಿಯಾಗಿ ಗೊತ್ತಾಗುತ್ತೆ. ಈಗ ನೋಡಿರಿ 1 and 3 ಔಟ್ಪುಟ್ ಕರೆಕ್ಟ್ ಬಂತು. ಈಗ ಇದನ್ನೇನು ಮಾಡೋಣ? ಇದನ್ನು ತೆಗಿಯೋಣ. ಇಲ್ಲಿ ಈ 1 ತೆಗೆದು ಬಿಡೋಣ. 9 ಮಾಡೋಣ. ಇದಕ್ಕೆ 7 ಮಾಡೋಣ. ಸೊ ಅದು ಪಾಸಿಟಿವ್ ಕೇಸ್, ಇದು ನೆಗೆಟಿವ್ ಕೇಸ್. ಈಗೇನು ಯಾವುದೂ ಇಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ 7 9 8 ಇವೆಲ್ಲ ಆ್ಯಡ್ ಮಾಡೋಣ. ಸೊ 7 9 and 8 ಬಂದ್ವಲ್ಲ. ಸೊ ಈಗ ನಿಮಗೊಂದ್ಸರಿ ಡಿಬಗ್ ಮಾಡಿ ತೋರಿಸ್ತೀನಿ ಇನ್ನೊಂದು ಸರಿ. ಇದೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡೋಣ ಈಸ್ ಫೌಂಡ್ಗೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ರನ್ ಅಂದ್ರೆ ಓಕೆ. ನಾವು ಯು ಕ್ಯಾನ್ ಸಿ ದಟ್ ಇದೇನು 7 ಐತಲ್ಲ, ವಿ ಆರ್ ಏಬಲ್ ಟು ಸಿ ದಟ್ 7 ಇದ್ದದ್ದು ಇಲ್ಲೂ ಇದೆ, ಇಲ್ಲೂ ಇದೆ. ಇನ್ಪುಟ್ 1 ಇನ್ಪುಟ್ 2. ಸೊ ಆಟೋಮೆಟಿಕ್ಲಿ ಇದು ಈಸ್ ಫೌಂಡ್ ಇಸ್ ಈಕ್ವಲ್ ಟು ಟ್ರೂ ಆಯಿತು. ಇಲ್ಲಿ ಬ್ರೇಕ್ ಆಯಿತು. ಇಲ್ಲಿ ಈಸ್ ಫೌಂಡ್ ಇತ್ತಪ್ಪ ಅಂದ್ರೆ ಅದನ್ನು ನಾವು ಆಟೋಮೆಟಿಕ್ಕಾಗಿ ಇಲ್ಲಿಗ ಪ್ರಿಂಟ್ ಮಾಡಿದ್ವಿ. ಇದೇ ರೀತಿ ನೆಕ್ಸ್ಟ್ ಎಲಿಮೆಂಟ್ ಯಾವುದು? 9. ಸೊ 9ಗನು ಅಗೇನ್ ವಿ ವಿಲ್ ಪ್ರಿಂಟ್ ಇಟ್ ದ್ಯಾಟ್ ವೇ. ನೆಕ್ಸ್ಟ್ 8. ಓಕೆ, ಸೊ ಇನ್ ದ್ಯಾಟ್ ವೇ ವಿ ಗಾಟ್ ದ ಔಟ್ಪುಟ್ 7 9 and 8. So this is how this program will work.